Prime Minister Modi is a friend of mine, but they don't do very much business in terms of business with us. They sell a lot to us, but we don't buy from them. ಇಂಥವ್ರನ್ನ ಕಳ್ಳ ಅನ್ನೋದು ಮಳ್ಳ ಅನ್ನೋದು ಗೊತ್ತಾಗಲ್ಲ ನೋಡಿ. 30ನೇ ಬಾರಿ ಟ್ರಂಪ್ ಭಾರತದಲ್ಲಿ ಅಧಿವೇಶನ ನಡೀತಾ ಇದೆ. ಭಾರತದ ಪ್ರಧಾನಿ ವಿದೇಶಾಂಗ ಸಚಿವರು ಪದೇ ಪದೇ ಹೇಳ್ತಾ ಇದ್ದಾರೆ, ಭಾರತ ಪಾಕಿಸ್ತಾನ ನಡುವೆ ಯುದ್ಧ ನಿಲ್ಲೋದಕ್ಕೆ ಯಾವ ಬೇರೆ ದೇಶದ ಮಧ್ಯಸ್ಥಿಕೆನೂ ಇರಲಿಲ್ಲ ಅಂತ ವಿರೋಧ ಪಕ್ಷದವರು ಪದೇ ಪದೇ ಸಾಬೀತುಪಡಿಸಿ ಅಂತ ಕೇಳ್ತಾ ಇದ್ದಾರೆ. ನೀವು ಮಾತಾಡಿ ಬಾಯಿ ಬಿಟ್ಟು ಮಾತಾಡಿ, ಟ್ರಂಪ್ ಅಂತ ಹೇಳಿ, ಅಮೆರಿಕ ಅಂತ ಹೇಳಿ, ಚೈನಾ ಹೇಳಿ, ಟರ್ಕಿ ಹೇಳಿ, ನೀವ್ಯಾಕೆ ಬೇರೆ ದೇಶಗಳನ್ನು ಉಚ್ಚರಿಸ್ತಾನೆ ಇಲ್ಲ, ಯಾಕೆ ಮಾತಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಇದ್ರ ನಡುವೆ ಟ್ರಂಪ್ ಮಾತ್ರ ಪಾಕಿಸ್ತಾನದ ಜೊತೆಗೆ ಆಯಿಲ್ ರಿಸರ್ವ್ಸ್ ಅನ್ನ ನಾನು ಡೆವಲಪ್ ಮಾಡಬೇಕು ಅಂತ ಹೇಳಿ, ಪಾಕಿಸ್ತಾನದ ಜೊತೆಗೆ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತ ಹೇಳಿ, ತನ್ನ ಮಕ್ಕಳಿಗೆ ತನ್ನ ಅಳಿಯಂದ್ರ ಜೊತೆ ಸೇರ್ಕೊಂಡು ಪಾಕಿಸ್ತಾನದಲ್ಲಿ ಬಿಟ್ಕಾಯಿನ್ ಬಿಸ್ನೆಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಭಾರತ ಪಾಕಿಸ್ತಾನ ಯುದ್ಧವನ್ನು ನಾನು ನಿಲ್ಲಿಸಿದ್ದು ಅಂತ ಪಾಕಿಸ್ತಾನದವ್ರ ಜೊತೆ ಸಿಂಪತಿ ಗಿಟ್ಸ್ಕೊಳ್ಳುವಂಥ ಪ್ರಯತ್ನ. ಅಂದರೆ ಪಾಕಿಸ್ತಾನದ ಜನರು, ಅಲ್ಲಿನ ಬಿಸ್ನೆಸ್ಮನ್ಗಳು, ಅಲ್ಲಿನ ಸರ್ಕಾರ ಖುಷಿ ಪಡ್ಬೇಕು. ಯಾಕೆಂದರೆ ಭಾರತ ನಮ್ಮ ಮೇಲೆ ದಾಳಿ ಮಾಡಿದ್ದಿದ್ರೆ ಇನ್ನೆಷ್ಟೆಷ್ಟು ಹಾನಿ ಆಗ್ತಿತ್ತೋ, ಡೊನಾಲ್ಡ್ ಟ್ರಂಪ್ ಅವರು ಮಧ್ಯಸ್ಥಿಕೆ ವಹಿಸಿ ಭಾರತಕ್ಕೆ ಯುದ್ಧ ನಿಲ್ಲಿಸಿ, ಇಲ್ಲಾಂದ್ರೆ ನಾನು ವ್ಯಾಪಾರ ನಿಲ್ಲಿಸ್ತೀನಿ ಅಂತ ಹೇಳಿದ್ರಿಂದ ಭಾರತ ಯುದ್ಧ ನಿಲ್ಲಿಸಿದ ಹಾಗಾಯಿತು. ನೋಡಿ ಟ್ರಂಪ್ ಎಷ್ಟು ಒಳ್ಳೆ ವ್ಯಕ್ತಿ, ಪಾಕಿಸ್ತಾನಕ್ಕೆ ಎಷ್ಟು ಸಹಾಯ ಮಾಡ್ತಾ ಇದ್ದಾರೆ ಅಂತ. ಅವರು ಟ್ರಂಪ್ ಬಿಸ್ನೆಸ್ಗೆ ಸಹಾಯ ಮಾಡಬೇಕು. ಆ ಕಾರಣಕ್ಕೆ ಟ್ರಂಪ್ ಭಾರತವನ್ನ ದಾಳ ಮಾಡಿಕೊಂಡು ಭಾರತದ ಪಾಕಿಸ್ತಾನದ ಹೆಗಲ ಮೇಲೆ ಗನ್ನಿಟ್ಟು ಭಾರತಕ್ಕೆ ಗುರಿ ಇಟ್ಟು ಯಾಕೆ ತಾನು ಲಾಭ ಮಾಡ್ಕೋತಾ ಇದ್ದಾರೆ? ಇದಕ್ಕೆ ಭಾರತ ಬಾಯಿ ಬಿಟ್ಟು ವಿರೋಧ ಮಾಡೋದಕ್ಕೆ ಆಗೋದಿಲ್ವಾ? ಇದೇ ಪ್ರಶ್ನೆನ ಇಲ್ಲಿವರೆಗೂ ನಾವು ಕೇಳ್ಕೊಂಬಂದಿದ್ದು, ಈಗ ಕೂಡ ಕೇಳ್ತಾ ಇರೋದು. ಸದನದಲ್ಲಿ ನರೇಂದ್ರ ಮೋದಿ ಬಾಯಿ ಬಿಟ್ಟು ಯಾಕೆ ಹೇಳಬಾರದು? ಯಾವ ಡೊನಾಲ್ಡ್ ಟ್ರಂಪ್, ಯಾವ ಅಮೆರಿಕ ಕೂಡ ಇದರಲ್ಲಿ ಮಧ್ಯಸ್ಥಿಕೆ ಇಲ್ಲ ಹೇಳಿದ್ದಾರೆ. ಯಾವ ದೇಶದ ಮಧ್ಯಸ್ಥಿಕೆ ಕೂಡ ಇರಲಿಲ್ಲ ಅಂತ ಹೇಳಿದ್ದಾರೆ. ಆದರೆ ಅಮೆರಿಕನ ಭಾರತ ಮಾತಲ್ಲಾದರೂ ಅಟ್ಲೀಸ್ಟ್ ಟ್ಯಾಕಲ್ ಮಾಡಬೇಕಲ್ಲ. ಏನು ಅಮೆರಿಕದ ಜೊತೆ ಯುದ್ಧ ಮಾಡಬೇಕಾಗಿಲ್ಲ. ಈಗ ಅಮೆರಿಕ ಭಾರತದ ಮೇಲೆ ಆಗಲೇ 25% ತೆರಿಗೆಯನ್ನು ಹೇರಬೇಕು ಅಂತ ಹೊರಟಿದೆ. ಇದರಿಂದ ಸಾಕಷ್ಟು ಸಮಸ್ಯೆ ಕೂಡ ಭಾರತಕ್ಕಾಗುತ್ತೆ. ಇದೆಲ್ಲವನ್ನ ಇಟ್ಕೊಂಡು ಭಾರತ ಯಾಕೆ ಸಹಿಸ್ಕೋಬೇಕು ಅಮೆರಿಕನ? ಟ್ರಂಪ್ ನೋಡಿದರೆ 30ನೇ ಸಲ ಹೇಳ್ತಾ ಇರುವಂಥದ್ದು ನಾನೇ ಯುದ್ಧ ನಿಲ್ಲಿಸಿದ್ದು ಅಂತ. ಅವರ ಸ್ವಾರ್ಥಕ್ಕೋಸ್ಕರ ಅವ್ರು ಹೇಳ್ತಾ ಇರೋ ಹೇಳಿಕೆಯನ್ನು ಈಗಲಾದರೂ ವಿರೋಧಿಸಬೇಕಲ್ವಾ ಮೋದಿ ವಿದೇಶಾಂಗ ಸಚಿವರು? ಯಾಕೆ ಮಾಡ್ತಾ ಇಲ್ಲ? ಇದರಿಂದ ವಿರೋಧ ಪಕ್ಷದವರು ಮುಗಿ ಬೀಳ್ತಾ ಇದ್ದಾರೆ. ಇದನ್ನ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಸದ್ಯಕ್ಕಂತೂ ಆ ಪದಗಳು ಬರಬೇಕಾಗಿದೆ. ಟ್ರಂಪ್ ನಿಲ್ಲಿಸಿದ್ದಲ್ಲ, ಅಮೆರಿಕ ನಿಲ್ಲಿಸಿದ್ದಲ್ಲ. ಚೀನಾ ವಿರುದ್ಧ ಕೂಡ ನಾವು ಅವರ ಶಸ್ತ್ರಾಸ್ತ್ರಗಳು ಏನು ಪಾಕಿಸ್ತಾನದ ಕಡೆಯಿಂದ ನಮ್ಮ ಮೇಲೆ ಬಂತೋ, ಡ್ರೋನ್ಗಳಾಗಿರಲಿ, ಮಿಸೈಲ್ಗಳು ಎಲ್ಲವನ್ನ ಹೊಡೆದಾಕಿದ್ದೀವಿ. ಬಾಯ್ ಬಿಟ್ಟು ಮಾತಾಡ್ಲಿ, ಅದನ್ನೇ ಕೇಳ್ತಾ ಇರೋದು ಪ್ರತಿಪಕ್ಷಗಳು. India, in addition to its 25% tariff rate, would pay an additional penalty because of its support of Russia. What is that additional penalty, and are other countries facing the same threat? Well, we're negotiating right now, and it's also BRICS. You know, they have BRICS, which is basically a group of countries that are anti the United States, and India is a member of that, if you can believe it. It's an attack on the dollar, and we're not going to let anybody attack the dollar. So it's partially BRICS, and it's partially the trade, this trade situation. It's the deficit. We had a tremendous deficit. So, as you know, Prime Minister Modi is a friend of mine, but they don't do very much business in terms of business with us. They sell a lot to us, but we don't buy from them. You know why? Because the tariff is so high. They have one of the highest tariffs in the world. Now they're willing to cut it very substantially, but we'll see what happens. We're talking to India now. We'll see what happens. And it doesn't matter too much whether we have a deal or whether we charge them a certain tariff. But you'll know at the end of this week. August 1st is a very big day for this country because money is going to pour into the United States like we've never seen before.